ನಿಜವಾಗ್ಲೂ ಈ ಸಮಾರಂಭ ಒಳ್ಳೆಯ ಖುಷಿ ತರುವಂಥ ವಿಷಯ. ಯಾಕಂದರೆ ಪ್ರತಿ ವರ್ಷ ಈ ಥರ ಆದರೂ ಒಳ್ಳೆ ಜನರಿಗೆ ಒಳ್ಳೆ ಖುಷಿ ಆಗುತ್ತೆ. ಒಂದು ಯಾರು ಆಹಾರ ಹಕ್ಕನ್ನು ಎಲ್ಲ ವೆಜ್ ನಾನ್ ವೆಜ್ ಅದು ಯಾವ ಇಷ್ಟ ಅವ್ರವ್ರ ವೃತ್ತಿ. ನಾನು ವೆಜ್ಜೇ ತಿನ್ನಬೇಕು, ನಾನ್ ವೆಜ್ ತಿನ್ನಬೇಕು ಅನ್ನೋದೇನಿಲ್ಲ. ಅವ್ರವ್ರ ಹಕ್ಕು. ಸಿದ್ದರಾಮಯ್ಯನವ್ರು ಎಲ್ಲೇ ಹೋದ್ರೂ ಅವರು ಸ್ವತಂತ್ರವಾಗಿದ್ದಾರೆ. ಅವ್ರು ಯಾರು ಸಿದ್ದರಾಮಯ್ಯನ ವಿರೋಧ ಮಾಡ್ತಾರೋ ಅವ್ರು ತುಂಬ ಸ್ವಾತಂತ್ರ್ಯ ಬಗ್ಗೆ ನಾಲೆಜ್ ಇಲ್ಲ, ಅವ್ರಿಗೆ ಹೈಂದ ಬಗ್ಗೆ ಜ್ಞಾನ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ. ಸುಮ್ಮನೆ ಮೇಲ್ವರ್ಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾವು ಒಂದು ಮೇಲ್ವರ್ಗ ಆಗಿ ಹೇಳ್ತೀನಿ, ಸಿದ್ದರಾಮಯ್ಯ ಜೈ, ಸಿದ್ದರಾಮಯ್ಯ ಜೈ. ಓಕೆ, ಥ್ಯಾಂಕ್ ಯು ಮೇಡಮ್. ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿದ್ದಾರೆ ಒಂದು ಒಳ್ಳೆಯ ಸಮಾವೇಶ. ನಿಜವಾಗ್ಲೂ ಇದಕ್ಕೆ ಯಾರೋ ಸಿದ್ದರಾಮಯ್ಯ ಅಥವಾ ಅವರ ಮಗನಾದಂಥ ಯತೀಂದ್ರ ಅವರು ಯಾರೋ ಒಬ್ರು ಬಂದಿದ್ರೆ ಇನ್ನೂ ಗ್ರ್ಯಾಂಡ್ ಆಗೋದು. ಇದು ತುಂಬಾ ಜನಕ್ಕೆ ಗೊತ್ತಿದ್ರೆ ಇನ್ನೂ ತುಂಬಾ ಜನಸಂಖ್ಯೆ ಸೇರ್ತಾ ಇದ್ರು. ಆಲ್ಮೋಸ್ಟ್ ಇನ್ನೂ ಬರ್ತಾ ಇದ್ದಾರೆ, ಇನ್ನೂ ಬರ್ತಾನೆ ಇರ್ತಾರೆ. ನೋಡಿ, ಒಳ್ಳೇದಾಗಲಿ. ಜೈ. 28ಕ್ಕೂ ಸಿದ್ದರಾಮಯ್ಯ ಬರಬೇಕು, ಸಿದ್ದರಾಮಯ್ಯ ಆಡಳಿತನೇ ಇರಬೇಕು, ಅವರ ಜೀವ ಇರೋರಿಗೆ ಅವರೇ ಸಿಎಂ ಆಗಿರಬೇಕು. ಇದು ಜನರ ನನ್ನೊಬ್ಬನ ಆಸೆ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡ ನಾಡಿನ ಹೆಣ್ಣು ಮಕ್ಕಳ ಆಸೆ. ಇದು ನಮ್ಮ ಸಿದ್ದರಾಮಯ್ಯನ ಗ್ಯಾರಂಟಿಗಳನ್ನು ಬೇರೆಯವರು ಕಾಪಿ ಮಾಡ್ತಾ ಇದ್ದಾರೆ. ಬೇರೆ ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಎಲ್ಲರೂ ಕಾಪಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಾಡಿರುವಂಥ ಜಾರಿಗೆ ಎಲ್ಲರಿಗೂ ತಲುಪಿದೆ. ಬೇರೆ ಯಾರಿಗೆ ಮೋದಿ ಮಾಡಿರುವಂಥ ಜಮೀನಿಗೋಸ್ಕರ ಮಾಡ್ತೀನಿ ಕಿಸಾನ್ ಅಂತ ಹೇಳ್ಬಿಟ್ಟು ಯಾರು ಜಮೀನು ಇದಾವೆ, ಎಷ್ಟು ಜನಕ್ಕೆ ಜಮೀನು ಇದಾವೆ, ಯಾರಿಗೆ ತಲುಪ್ತಾ ಇದೆ ಮೇಡಮ್ ಅವ್ರು ಮಾಡ್ತಾ ಇರೋದು. ಅದಕ್ಕೆ ಜೈ ಸಿದ್ದರಾಮಯ್ಯ.